ಇಂದಿನಿಂದ ಆಗಸ್ಟ್ 31ರವರೆಗೆ ಸಂಸತ್ ಮುಂಗಾರು ಅಧಿವೇಶನ ನಡೆಯಲಿದೆ. ಕಳೆದ ಅಧಿವೇಶನದಲ್ಲಿ ಸೋಲುಂಡಂತ ಮಹಿಳಾ ಮೀಸಲಾತಿ ಬಿಲ್ ಕ್ಷೇತ್ರ ಮರುವಿಂಗಡಣೆ ಮಸೂದೆ ಮಂಡನೆಗೆ ಕೇಂದ್ರ ಮತ್ತೊಮ್ಮೆ ಸಜ್ಜಾಗಿದೆ. ನಂಬರ್ ಗೇಮ್ ಶುರು ಮಾಡಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಇಂದಿನಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಮಂಡನೆ ಆಗುತ್ತಾ ಕ್ಷೇತ್ರ ಪುನರ್ವಿಂಗಡಣೆಗೆ ಬಿಲ್. ಲೋಕಸಭೆ ರಾಜ್ಯಸಭೆಯಲ್ಲಿ ಹೆಚ್ಚಿದ ಎನ್ಡಿಎ ಬಲ. ಇಂದಿನಿಂದ ಶುರುವಾಗುತ್ತಿರುವಂತಹ ಸಂಸತ್ನ ಅಧಿವೇಶನ ಕೇವಲ ಚರ್ಚೆಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಪ್ರಧಾನಿ ಮೋದಿ ಸರ್ಕಾರದ ಅತಿದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ. ಬಹುನಿರೀಕ್ಷಿತ ಮುಂಗಾರು ಅಧಿವೇಶನ ಅನೇಕ ಕಾರಣಗಳಿಂದ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹೌದು, ಈ ಬಾರಿ ಅಧಿವೇಶನ ಕೇವಲ ಮಾಮೂಲಿ ಚರ್ಚೆಗಳಿಗೆ ಸೀಮಿತವಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3ನೇ ಅವಧಿಯ ಸರ್ಕಾರಕ್ಕೆ ಇದು ಅತ್ಯಂತ ದೊಡ್ಡ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಇಡೀ ದೇಶವೇ ಕುತೂಹಲದಿಂದ ಕಾಯ್ತಿರುವಂತಹ ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತೆ ಸಂವಿಧಾನದ ತಿದ್ದುಪಡಿ ಮಸೂದೆಗಳನ್ನು ಸರ್ಕಾರ ಮತ್ತೆ ಅಧಿವೇಶನದಲ್ಲಿ ಮಂಡನೆ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ. ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಪಾಸ್ ಮಾಡೋದು ಅಂದುಕೊಂಡಷ್ಟು ಸುಲಭವಲ್ಲ. ಇಲ್ಲಿ ಸಿಂಪಲ್ ಮೆಜಾರಿಟಿ ಕೆಲಸ ಮಾಡಲ್ಲ. 2/3 ಅತಿದೊಡ್ಡ ವಿಶೇಷ ಬಹುಮತ ಬೇಕಾಗುತ್ತೆ. ಇದೇ ಕಾರಣಕ್ಕೆ ದಿಲ್ಲಿಯಲ್ಲಿ ಈಗ ನಂಬರ್ ಗೇಮ್ ಜೋರಾಗಿ ನಡೀತಾ ಇದ್ದು, ಈಗ ಈ ನಂಬರ್ ಗೇಮ್ ಅತ್ಯಂತ ರೋಚಕ ಹಂತಕ್ಕೆ ಬಂದು ನಿಂತಿದೆ. ನಾರಿ ಶಕ್ತಿ ಬಿಲ್ಗೆ ಸಿಗುತ್ತಾ ಜಯ? ಕ್ಷೇತ್ರ ಪುನರ್ವಿಂಗಡಣೆ ಹೇಗೆ ನೋಡಿ, ಕಳೆದ ಬಾರಿ ವಿಶೇಷ ಅಧಿವೇಶನ ನಡೆದಿದ್ದ ವೇಳೆ ಲೋಕಸಭೆಯಲ್ಲಿ 48 ಮತಗಳಿಂದ ನಾರಿ ಶಕ್ತಿ ಬಿಲ್ಗೆ ಸೋಲಾಗಿತ್ತು. ಈ ಮಹಿಳಾ ಮೀಸಲಾತಿ ಬಿಲ್ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಮಸೂದೆ. ನಾರಿ ಶಕ್ತಿಗೆ ಬಲ ತುಂಬಬೇಕು, ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಬೇಕು ಅಂತ ಕೇಂದ್ರ ಸರ್ಕಾರ ಪಣ ತೊಟ್ಟಿತ್ತು. ಆದರೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿತ್ತು. ಇದು ಈ ಬಾರಿ ಪಾಸ್ ಆಗುತ್ತಾ ಇಲ್ವಾ ನೋಡಬೇಕಾಗುತ್ತೆ. ಇನ್ನು ಸುಮಾರು 53 ವರ್ಷದ ಬಳಿಕ ಲೋಕಸಭೆ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ ಮಾಡಲು ಕೇಂದ್ರ ಮುಂದಾಗಿದೆ. ಇದಕ್ಕೆ ಮಹಿಳಾ ಮೀಸಲು ವಿಷಯವನ್ನ ಸೇರಿಸಲಾಗಿದೆ. ಹಾಲಿ ಇರುವಂತಹ 543 ಕ್ಷೇತ್ರಗಳಡಿ ಮೀಸಲು ನೀಡಿದರೆ ಮಹಿಳೆಯರಿಗೆ 170 ಕ್ಷೇತ್ರ ಮೀಸಲಾಗಲಿದೆ. ಜೊತೆಗೆ ಪುರುಷರ ರಾಜಕೀಯ ಪ್ರಾತಿನಿಧ್ಯ ಕಡಿಮೆಯಾಗಲಿದೆ ಎಂಬ ಕಾರಣಕ್ಕೆ 50% ಲೋಕಸಭೆ ಹಾಗೂ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿಸಲು ಚಿಂತಿಸಲಾಗಿದೆ. ಇನ್ನು ಇದರ ಜೊತೆಗೆ ಇಂದಿನಿಂದ ನಡೆಯುವಂತಹ ಮುಂಗಾರು ಅಧಿವೇಶನದಲ್ಲಿ ಮಂಡನೆಯಾಗಲಿರುವ 7 ಪ್ರಮುಖ ಮಸೂದೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಏಳು ಪ್ರಮುಖ ಮಸೂದೆಗಳು. ಆದಾಯ ತೆರಿಗೆ ಮಸೂದೆ, ಸುಪ್ರೀಂ ಕೋರ್ಟ್ ತಿದ್ದುಪಡಿ ಮಸೂದೆ, ಜನನ ಮತ್ತು ಮರಣಗಳ ನೋಂದಣಿ ಮಸೂದೆ, ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಮಸೂದೆ, ಎಂಎಸ್ಎಂಇ ಅಭಿವೃದ್ಧಿ ಮಸೂದೆ, ವಿದೇಶಿ ಕೊಡುಗೆ ತಿದ್ದುಪಡಿ ಮಸೂದೆ, ವಿಕಸಿತ್ ಭಾರತ್ ಶಿಕ್ಷಾ ಸಂಸ್ಥಾನ ಮಸೂದೆ. जी, वो सुबह ऑल पार्टी फ्लोर लीडर्स का बैठक हुआ. अभी जो मीटिंग जो खत्म हुई है, ये लोकसभा स्पीकर के अध्यक्षता में बिजनेस एडवाइजरी कमेटी का मीटिंग है. इसमें जो इम्पोर्टेंट बिल्स और जो हमारा सरकार की तरफ से पेश किया गया है, उसका टाइम एलोकेशन करना था. टाइम एलोकेशन किया और फिर विपक्ष के लोगों ने भी कुछ सुझाव दिए हैं. सुझाव हमने नोट किए हैं. हमने अपील किया है कल सुबह जब पार्लियामेंट शुरू होगा तो हंगामा नहीं करने के लिए. अगर विपक्ष हंगामा नहीं करते हैं तो पार्लियामेंट का कल बिल भी हमारा तैयार है. बिल भी तैयार है, समय भी तय किया गया है. अगर वो हंगामा करते हैं तो फिर नुकसान होगा, फिर स्थगित होगा. ಸರ್ವಪಕ್ಷ ಸಭೆಯಲ್ಲಿ ಮೆಗಾ ಹೈಡ್ರಾಮಾ. ಸಭೆ ಮಧ್ಯ ಹೊರಬಂದ ಟಿಎಂಸಿ ಸಂಸದರು.
ಇನ್ನು ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ ಹಿನ್ನೆಲೆ ನಿನ್ನೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯನ್ನು ಕರೆದಿತ್ತು. ಆದರೆ ಈ ಸಭೆ ಆರಂಭಕ್ಕೂ ಮುನ್ನವೇ ಟಿಎಂಸಿ ಸಂಸದರು ಸಭೆಯ ಮಧ್ಯದಲ್ಲೇ ಹೊರನಡೆದಿದ್ದಾರೆ. ತೃಣಮೂಲ ಕಾಂಗ್ರೆಸ್ನಿಂದ ಬಂಡೆದ್ದು ಎನ್ಸಿಪಿಯ ಜೊತೆ ವಿಲೀನಗೊಳ್ಳುವುದಾಗಿ ಘೋಷಣೆ ಮಾಡಿರುವಂತಹ ಸಂಸದರಿಗೆ ಪ್ರತ್ಯೇಕ ಆಹ್ವಾನ ನೀಡಿದ್ದನ್ನ ವಿಪಕ್ಷಗಳು ಆಕ್ಷೇಪಿಸಿ ಸಾಂಕೇತಿಕ ಪ್ರತಿಭಟನೆಯಾಗಿ ಸಭಾತ್ಯಾಗ ಮಾಡಿದವು. ಬಳಿಕ ಮತ್ತೆ ಸಭೆಯಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಇವತ್ತಿನಿಂದ ಆರಂಭವಾಗುವ ಸಂಸತ್ತು ಮುಂಗಾರು ಅಧಿವೇಶನ ಇಡೀ ದೇಶದ ಕುತೂಹಲವನ್ನು ಕೆರಳಿಸ್ತಾ ಇದೆ.